ಇದಾದ್ಮೇಲೆ ಫ್ರೈಡೇ ಬಂದ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತನಾಡ್ತಾ ಇದ್ವಿ ಫ್ರೈಡೇ ಬಂದ್ ಬಗ್ಗೆ, ಶುಕ್ರವಾರದ ಬಂದ್ ಬಗ್ಗೆ. ಅದರ ಜೊತೆಗೆ ಇನ್ನೊಂದು ಮಾತಾಡ್ತಾ ಇದ್ವಿ, ಯಾಕೆ ನಾವು ಪದೇ ಪದೇ ಎಡುತ್ತಾ ಇದ್ವಿ, ಯಾಕೆ ಸಮರ್ಥವಾಗಿ ವಾದ ಮಂಡನೆ ಮಾಡಕ್ ಆಗ್ತಾ ಇಲ್ಲ. ತಮಿಳ್ನಾಡು ಕಡೆ ವಕೀಲರಷ್ಟೇನೆ ಸಮರ್ಥವಾಗಿ ವಾದ ಯಾಕಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಇದೆ, ನಮಗೆ ಎಷ್ಟು ನೀರು ಬೇಕು, ಕುಡಿಯೋದಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ರೈತರು ಬೆಳೆಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೋರ್ಟ್ ಮುಂದೆ ಸಮರ್ಥವಾಗಿ ವಾದ ಮಂಡನೆ ಮಾಡ್ತಾರೆ. ಆದ್ರೆ ನಮ್ಮವರು ಯಾಕೋ ನೆನ್ನೆ ಒಬ್ರು ತೋರಿಸ್ತಾ ಇದ್ರು, ಹೋರಾಟಗಾರರು 122 ಕೋಟಿ ರೂಪಾಯಿ ವಕೀಲರಿಗೆ ಕೊಡ್ತಾ ಇರೋದು ಸಂಭಾವನೆ. ಅಂದ್ರೆ 122 ಕೋಟಿ ಕೊಟ್ರು ಅದು ಸುಮ್ಮನೆ ಪೋಲಾಗ್ತಾ ಇದೆಯಾ, ಯಾಕೆ ಎಲ್ಲಿ ಎಡುತ್ತಾ ಇರಬಹುದು ಅಂತ ಹೇಳಿ. ಮೇಡಮ್ ಈಗ ಹೋದ್ ಸರಿ ನೋಡಿ, ನೀವು ನಾರಿಮನ್ ಅಂತ ಯಾರು ಮೇಡಮ್, ಅವರು ತಮಿಳರ್ನೇ, ಹೌದು, ಅವ್ರಿಗೆ ಕೊಟ್ಟರು. ಅವ್ರಿಗೆ ನೀವು ಪೇಪರ್ 64 ಕೋಟಿ ನಾವು ಎಲ್ಲ ಜುಟ್ಟು ಜನಿವಾರ ಎಲ್ಲ ಕೊಟ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ನಮ್ಗೆ ನ್ಯಾಯ ಕೊಡಿ ಏನಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಲಾಯರ್ಗಳು. ಮತ್ತಿನ್ನೊಂದು ಹೇಳ್ತಾರೆ, ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು. ನಿನ್ನೆನೂ ಕೂಡ ಏನು ಕಾವೇರಿ ಒಕ್ಕೂಟದ ಸಭೆ ಇತ್ತು ಡೆಲ್ಲಿಲಿ, ಅದಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತಾನೆ ನಿನ್ನೆ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದು. ಆದ್ರೂ ಕೂಡ 3000 ಕ್ಯೂಸೆಕ್ಸ್ ಬಿಡುವಂತೆ ಆದೇಶ ಕೂಡ ಆಗುತ್ತೆ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ನಾವು ನೋಡ್ತೀವಿ. 28ಕ್ಕಲ್ವಾ ಟೈಮ್ ಇದೆ, ನಾನು ಕೂಡ ಕಾನೂನು ತಜ್ಞರ ಜೊತೆಗೆ ಮಾತಾಡ್ತೀನಿ, ಹಂಗ್ ಬಿಡೋದಕ್ಕಾಗಲ್ಲ, ಬರೀ ಆದೇಶ ಅಷ್ಟೇನೆ, ನೋಡೋಣ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಹಂಗಾಗಿ ನೋಡ್ಬೇಕಾಗಿದೆ ಏನ್ ಮಾಡ್ತಾರೆ ಕಾನೂನು ತಜ್ಞರ ಜೊತೆ. ಅಂದ್ರೆ ಇಷ್ಟು ದಿನ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡುವಷ್ಟು ಕೂಡ ಟೈಮ್ ಇರ್ಲಿಲ್ವಾ? 45-50 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಇವ್ರ ಅಧಿಕಾರಿಗಳು ಮೇಡಮ್, ಈಗ ನಾವು ನೋಡಿ, ಇವರು ಪಕ್ಷದವ್ರು ಏನ್ ಮಾಡ್ತಾರೆ, 5 ವರ್ಷ ಬರ್ತಾರೆ ಹೋಗ್ತಾರೆ. ಅಧಿಕಾರಿಗಳು ಪ್ರಾಧಿಕಾರ ಯಾವಾಗಲೂ ಅಲ್ಲೇ ಇರ್ತದೆ. ಇವ್ರ ಅಧಿಕಾರಿಗಳು ಪ್ರಾಧಿಕಾರಗಳು ಮಳೆ ಯಾವ ಟೈಮ್ ಬರುತ್ತೆ, ಹವಾಮಾನ ಇಲಾಖೆಯಿಂದ ಎಲ್ಲ ಗೊತ್ತಿರ್ತಿ. ಈ ಅಧಿಕಾರಿಗಳು ಅವ್ರು ಮಾಡ್ಬೇಕು, ಅವ್ರು ಯಾಕೆ ಮಾಡ್ತಾ ಇಲ್ಲ, ಅವರು ಏನಾದ್ರು ಶಾಮೀಲ್ ಆಗಿದಾರ ಅಂತೇಳಿ ನಮಗೆ ಮೊನ್ನೆ ಯಾರು ಸುಮಲತಾ ಮೇಡಮ್ ಹೇಳಿದ್ಮೇಲೆ ನಮಗೆ ಡೌಟ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಅವರೆಲ್ಲ MP ಗಳು 40 ಜನ ಬಂದಿರ್ತಾರೆ, ಅಧಿಕಾರಿಗಳು ಬಂದಿರ್ತಾರೆ, ನಂಬರ್ ಮಾತ್ರ ಇಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ಮಾತಾಡ್ತಾರೆ ಅಂದಾಗ, ಇಷ್ಟು ದುಡ್ಡು ಕೊಟ್ಟು ನಾವು ಲಾಯರ್ಗೆ ನಮ್ಮ ತೆರಿಗೆ, ಜನಗಳು ತೆರಿಗೆ ದುಡ್ಡು ಅದೆಲ್ಲ ಕೊಟ್ಟು ಇಲ್ಲೂ ಪೋಲ್ ಆಗ್ತಾ ಇದೆ, ಜೊತೆ ನೀರು ಹೋಗ್ತಾ ಇದೆ. ಯಾವ ನ್ಯಾಯ ಅಂತಲ್ಲ. ಇವ್ರಿಗೇನು ಅಧಿಕಾರ ಬೇಕು ಚೇರ್ ಮೇಲೆ ಕುತ್ಕೊಳ್ಳೋಕೋಸ್ಕರ ಈ ತರ ಮಾಡ್ತಾ ಇದಾರ, ಇಲ್ಲ ಕಾವೇರಿ ಒಳಗಡೆ ಅವ್ರಿಗೆ ತಮಿಳ್ನಾಡಿಗೆ ಇವ್ರುಗಳ 3 ಜನಕ್ಕೆ ಏನೋ ನಂಟಿಗಿಂಟಿದೆಯಾ? ಇವಾಗ ನಾವು ಹುಡುಕ್ಬೇಕಾಗಿದೆ ಇವ್ರನ್ನ, ಏನು ದುಡ್ಡಿನ ಹಾಕೊಂಡು ಏನ್ ಮಾಡ್ತಾ ಇದಾರೆ ಅಂತ ನಾವು ಹುಡುಕ್ಬೇಕು. ಈಗ ಅಧಿಕಾರಿಗಳು ನನಗೆ ಗೊತ್ತಿರಬೇಕು, ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಹಾಕ್ಬೇಕು, ಆ ಪ್ರಾಧಿಕಾರನೇ ಬೇಡ. ಏನಕ್ಕೆ ಅಂದ್ರೆ ನಾವು ಕಾವೇರಿ ನೀರು ನಮ್ದು. ಈ ಎಷ್ಟೋ ತಿದ್ದುಪಡಿ ತಂದ್ರೆ ಕಾನೂನಲ್ಲಿ ಇವರು ಯಾರು ನಮ್ಮ ಮೋದಿ ಅವರು ಒಂದೊಂದು ಕಾನೂನ ತಿದ್ದುಪಡಿ ಬಂದ್ರೆ, ಇದ್ರ ಅಗ್ರಿಮೆಂಟ್ ಆ ಕಾಲದಲ್ಲಿ ಮಾಡ್ಕೊಂಡ್ರ. ಮೈಸೂರು ಪ್ರಾಂತ್ಯ ಇತ್ತು, ಅವ್ರು ತಮಿಳ್ನಾಡು ಮದ್ರಾಸ್ ಪ್ರಾಂತ್ಯ ಇತ್ತು ಅಂತ ಆ ಟೈಮಲ್ಲಿ ಮಾಡ್ಕೊಂಡು ಈಗ ವಜಾ ಮಾಡಿ ಸ್ವಾಮಿ. ಅವಾಗ ಜನ ನಮ್ಮ ಬೆಂಗಳೂರೆಲ್ಲ ಕರ್ನಾಟಕ ಜನಸಂಖ್ಯೆ ಕಮ್ಮಿ ಇತ್ತು. ಇವಾಗ 7 ಕೋಟಿ ಜನಸಂಖ್ಯೆ ಇದ್ದಾರೆ, ಅವಾಗ ಹೆಚ್ಚು ಕಡಿಮೆ 1 2 ಕೋಟಿ 3 ಕೋಟಿ ಜನಸಂಖ್ಯೆ ಇತ್ತು. ಅವ್ರು ಮಾಡ್ಕೊಂಡಿರ್ಬೋದು, ಅಷ್ಟಿರ್ಬೋದು. ಈ ಬೆಂಗಳೂರಿಗೆ 131 ಕೋಟಿ 30 ಲಕ್ಷ ಜನ ಬೆಂಗಳೂರಲ್ಲಿ ಇದ್ದಾರೆ. ಇಡೀ ಕರ್ನಾಟಕ ಸಮಸ್ಯೆಗಳು ಇತ್ಯರ್ಥ ಆಗಿದೆ. ಕಾವೇರಿ ಸಮಸ್ಯೆ ಇನ್ನೂ ಹಂಗೆ ಬಿಕ್ಕಟ್ಟಾಗಿದೆಯಲ್ಲ, ಅದು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಲ್ಲ, ಪ್ರತಿ ವರ್ಷ ಇದೇ ರೀತಿ ಪ್ರತಿಭಟನೆಗಳಾಗುತ್ತೆ, ಹೋರಾಟಗಾರರು ಹೋರಾಟ ಮಾಡ್ತಾರೆ, ಪ್ರತಿ ಬಾರಿ ಅಲ್ವಾ? ಪ್ರತಿ ಬಾರಿನೂ ತಮಿಳ್ನಾಡಿಗೆ ಹೌದಲ್ವಾ? ಅಲ್ವಾ? ಅದನ್ನೇ ಹೇಳ್ತಾ ಇರೋದು ಸರ್. ಬರೀ ನಮ್ ಬಾಯಿ ಮಾತಿಗಷ್ಟೇ ನಾವು ಕಾವೇರಿ ನಮ್ದು, ಕಾವೇರಿ ತಾಯಿ ನಮ್ಮಮ್ಮ, ಕಾವೇರಿ ನಮ್ದು, ನಮ್ಮಲ್ಲೇ ಹುಟ್ಟಿರೋದು, ಹಂಗೆ ಹಿಂಗೆ ಅಂತ ನಾವಷ್ಟೇ ಹೇಳೋದು, ಆದ್ರೆ ನಮಗ್ ಪದೇ ಪದೇ ಅನ್ಯಾಯನೇ ಆಗ್ತಾ ಇರೋದು. ಮೇಡಮ್, ಈಗ ಯಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಬಡ್ಕತ್ತಾರೆ ಆಡಳಿತ ಪಕ್ಷದ ಮೇಲೆ, ತಾವು ಅಧಿಕಾರಕ್ಕೆ ಬಂದಾಗ ಅದೇ ಕೆಲಸ ಮಾಡ್ತಾರೆ. ಇವ್ರು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷಗಳು ಅಷ್ಟೇ, ಇವ್ರದೊಂದು ಅಕ್ರಮ ಕೂಟ ಇದೆ. ಈ ಅಕ್ರಮ ಕೂಟ ಕಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ, 1000 ಕೋಟಿ ಅಕ್ರಮವಾಗಿ 1000 ಎಕರೆ ಜಮೀನು ಮಾಡಿದ್ದಾರೆ. ಇದನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಸರ್ಕಾರ ಬಂದಾಗ ನಾವು ಚುನಾವಣೆಯಲ್ಲಿ ನಾವು ಅಧಿಕಾರ ಕೊಡಿ ನಮಗೆ, ನಾವು ಕಾವೇರಿ ತಾಯಿನ ಉಳಿಸ್ಬಿಡ್ತೀವಿ, ಈ ರಾಜ್ಯದ ಜನರನ್ನ ರೈತರನ್ನೆಲ್ಲ ರಕ್ಷಣೆ ಮಾಡ್ತೀವಿ ಅಂತಾರೆ. ನೋಡಿ, ಸುಮಾರು ಕಳೆದ 4 ತಿಂಗಳಿಂದ ಒಂದು 250-260 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೆ ಜೊತೆಗೆ ಮೇಡಮ್ ಅವರೇ, ಆತ್ಮಹತ್ಯೆ ಮಾಡ್ಕೊಂಡಂತ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅದೇ ಹೇಳೋದು, ನಮ್ದು ರೈತ ಪರ ಸರ್ಕಾರ. ಆ ದೃಷ್ಟಿಯಲ್ಲಿ ಇಟ್ಕೊಂಡೇ ರೈತರ ಮಕ್ಕಳು, ಇನ್ನೊಂದು ದುರಂತ ಏನಂತ ಹೇಳಿದ್ರೆ, ಜಲಸಂಪನ್ಮೂಲ ಸಚಿವರು ಕೂಡ ಅವರೇ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಜಲಸಂಪನ್ಮೂಲ ನೀರಾವರಿ ಸಚಿವರಾಗಿದ್ದು ನಮ್ಗೆ ಖುಷಿ ಆಗೋಯ್ತು.
ಇವಾಗ ನೀವು ನೋಡಿದ್ರೆ ಇದು ರಾಜಸ್ಥಾನದಲ್ಲಿ ನಮ್ಗಿಂತ 5 ಪಟ್ಟು ಕಡಿಮೆ ಮಳೆ ಬರುತ್ತೆ. ಹೌದು, ಯಾವ್ದೇ ಅಣೆಕಟ್ಟಿಲ್ಲ, ನದಿನೂ ಇಲ್ಲ, ಅಲ್ಲಿ ಮರಳುಗಾಡು ಮರಳುಗಾಡು. ಅಲ್ಲಿ ಹೆಂಗೆ ಆರಾಮಾಗಿ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ನೋಡ್ಬೇಕಂದ್ರೆ, ನಿಮ್ಗೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಮ್ಯಾಕ್ಸಸ್ ಅವಾರ್ಡ್ ತಗೊಂಡಿದ್ದು ರಾಜೇಂದ್ರ ಸಿಂಗ್ ಅಂತ ಬೆಂಗಳೂರು ನಾವು ಕರ್ಸಿದ್ವಿ, 2 ಇದು ಮಾಡಿದ್ವಿ. ಸೊ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕೆರೆ ಕಟ್ಟೆಗಳನ್ನ ಜಾಸ್ತಿ ಮಾಡಿ ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ. ಅಲ್ಲಿ ಒಡೆದಾಟನೇ ಇಲ್ಲ ಅಲ್ಲಿ. ಸೊ ನೀರು ಸೆಲ್ಫ್ ಸಫಿಶಿಯಂಟ್ ಆಗಿ ಅಲ್ಲಿ ಇದಾಗಿದೆ. ಆಫ್ರಿಕಾನಲ್ಲಿ ಪೂರ್ತಿ ಇದೆ, ಒಂದ್ 15 ವರ್ಷಕ್ಕೆ ಮುಂಚೆ 1 ತೊಟ್ಟು ನೀರಿಲ್ದಂಗ ಆಗ್ಬಿಟ್ಟಿತ್ತು. ಈಗ ಅದು ಸೆಲ್ಫ್ ಸಫೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಯಾವ್ದೇ ಅಣೆಕಟ್ಟಿಲ್ಲ, ಯಾವ್ದು ಇಲ್ಲ. ಇಲ್ಲಿ ನಮಗೆ ಇಡೀ ಭಾರತದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗೋದು ಕರ್ನಾಟಕದಲ್ಲಿ. ಒನ್ ಆಫ್ ದ ಟಾಪ್ ಹೈಯೆಸ್ಟ್ ರೈನ್ಫಾಲ್ ಸ್ಟೇಟ್ಸ್ ಅಲ್ಲಿ ನಮ್ದು. ನಾವು ಇಷ್ಟು ನೀರ್ ಇಟ್ಕೊಂಡು ಒದ್ದಾಡ್ತಾ ಇದೀವಿ ಅಂದ್ರೆ ಸರ್ಕಾರದಲ್ಲಿ ಏನೋ ಮುಂಚೆಯಿಂದ ಇವತ್ತಂಗ ನ್ಯೂನತೆ ಇದೆ ಅನ್ನೋದು. ಅಲ್ಲ, ಅದು ಜನಗಳಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತು ಸರ್, ಏನ್ ಆಗ್ತಾ ಇದೆ, ಯಾಕೆ ಈ ರೀತಿ ಪಕ್ಕದ ರಾಜ್ಯಗಳಿಂದ 2 ತುಂಬಾ ಇಂಪಾರ್ಟೆಂಟ್ ಮೇಡಮ್. ನೀರಲ್ಲಿ ಬಂದ್ರೆ ತಾನೇ ನಾವು ಅಲ್ಲಿ ಬಿಡೋದು. ಇಲ್ಲಿಂದ ನಮ್ ಕಾವೇರಿ ಇದು KRS ತನಕ ನಾವು ಅಲ್ಲಿ 1,000 ಚೆಕ್ ಡ್ಯಾಮ್ ಮಾಡ್ಕೊಬಹುದು. ಇಲ್ಲಿ ದೊಡ್ಡ ಒಂದು ಅಣೆಕಟ್ಟೆಗೋಸ್ಕರ 2,000 ಟನ್ ಡೈನಮೈಟ್ ಹೊಡೆದು ಅಲ್ಲೆಲ್ಲ ಹಾಳು ಮಾಡಿ ಮಾಡೋದಕ್ಕಿಂತ ಅದೇ ದುಡ್ಡು 10,000ದಲ್ಲಿ ನೀವು 1,000 ಚೆಕ್ ಡ್ಯಾಮು ನೀವು ಬಿಫೋರ್ KRS ಮಾಡ್ಕೊಳ್ಳಿ, ಅಲ್ಲಿ ಸುತ್ತಮುತ್ತ ಎಲ್ಲ ಮಾಡ್ಕೊಳ್ಳಿ. KRS ಆದ್ಮೇಲೂ ಮಾಡ್ಕೊಳ್ಳಿ, 3,000 ಅಥವಾ 2,000 ಚೆಕ್ ಡ್ಯಾಮ್ಗಳು ಮಾಡ್ಕೊಳ್ಳಿ. ಅವ್ರಿಗೆ ಏನ್ ತಗೊಂತಾರ ನೋಡ್ಕೊಳ್ಳೋಣ ನಾವು. ಮೇಡಮ್ ಇಸ್ರೇಲ್ ಬೇಡ ಅಲ್ಲಿ. ಅಲ್ಲ, ಅದನ್ನ ನಾವು ಹೇಳ್ತೀವಿ ಅಷ್ಟೇ ಸರ್. ಅದನ್ನ ಹೇಳೋದು ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಬಿಸಿಲು ಮಳೆ ಅನ್ನೋದು ಕಾರಣದಲ್ಲೇ ಒಂದಿಷ್ಟು ಮನವಿಯನ್ನ ಸಲ್ಲಿಸ್ತಾರೆ, ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿಗಿದು ಸ್ಟಾಪ್ ಆಗುತ್ತೆ. ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇದೇ ಆಗ್ತಾ ಇದೆ. ಅವ್ರ ಪರ್ಮಿಷನ್ ಬೇಕು. ರಾಜ್ಯದಲ್ಲಿ ನಾವು ಮೇಕೆದಾಟು ಕಟ್ಟಬೇಕಾದ್ರೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅದೇ ಅವ್ರ ರಾಜ್ಯದಲ್ಲಿ ಏನೋ ನಡಿಬೇಕಾದ್ರೆ ನಮ್ಮವ್ರು ಈಗ ಹೆಚ್ಚಿನ ನೀರು ಹೋಗ್ತಾ ಇದೆ, ಅವರು ಬೆಳೆದೇ ಇರೋ ಬೆಳೆಗಳೆಲ್ಲ ಬೆಳ್ಕೊಂತಾ ಇದಾರೆ. ಇವ್ರು ಯಾವುದೇ ಕಾನೂನನ್ನು ತರ್ತಾ ಇಲ್ಲ, ಯಾವ ಕೋರ್ಟ್ಗೂ ಹೋಗ್ತಾ ಇಲ್ಲ. ಈಗ ಅವ್ರಿಗೆ 3ನೇ ಬೆಳೆ ಬೆಳೀತಾ ಇದಾರೆ, ಅವ್ರು ಹೋಗ್ಬೋದಿತ್ತಲ್ಲ, ನಮ್ದೊಂದೇ ಬೆಳೆ ಬೆಳೀತಾ ಇರೋದು. ಅಲ್ಲ, ನಿಲ್ಲಿಸ್ಲಿ ಏನಾಗುತ್ತೆ ಅಂತ ಅನ್ನೋದು. ಈಗ ನೀವ್ ಹೇಳಿದ್ರಿ ಬಂಗಾರಪ್ಪ ಅವರ ಸರ್ಕಾರ ಇದ್ದಾಗ ಹೌದಲ್ವಾ, ಈಗ ಯಾಕೆ ಆಗ್ತಾ ಇಲ್ಲ ಗೊತ್ತಾಗ್ತಿಲ್ಲ ಮೇಡಮ್. ಇವ್ರಿಗೆ ಆ ಶಕ್ತಿ ಇಲ್ವಾ? ಕ್ಷಣಕ್ಕೂ ಒಂದೊಂದು ಹೇಳಿಕೆಗಳು. ಇನ್ನೊಂದು ಮಾತು ಹೇಳ್ತಾರೆ DK ಶಿವಕುಮಾರ್ ಅವರು, ಇಲ್ಲಿ ಬೆಂಗಳೂರಲ್ಲಿ ಮಳೆ ಆಗಿದೆ, ಹಾಗಾಗಿ ಒಂದಿಷ್ಟು ನೀರು ಹೋಗ್ಬಿಟ್ಟಿದೆ KRSಗೆ, ಅದೊಂದು ಹೇಳಿಕೆಗಳು. ಮತ್ತೊಂದು ಹೇಳ್ತಾರೆ ಅವ್ರು 12,000 ಕೇಳಿದ್ರು, 3,000 ಅದೊಂದು ರೀತಿಯಲ್ಲಿ ಸಮಾಧಾನ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಹೋರಾಟಗಾರರು ಹೋರಾಟ ಮಾಡ್ಲಿ, ನಮ್ಮ ಬೆಂಬಲ ಇದೆ ಅಂತ. ಅಂದ್ರೆ ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯ ಅಲ್ಲ, ಅವ್ರು ನೆನ್ನೆ ಹೇಳಿದ್ದು ಹೋರಾಟ ಮಾಡೋದು ಅವರ ಹಕ್ಕು. ಈ ಕಡೆ ಮಾದಾಯಿ ಬರ್ತಾ ಇದೆ, ಈಗ ಮಾದಾಯಿ ಬರ್ತಾ ಇದೆ ಬೆಳಗಾವಿಂದ, ಅವ್ರು ಗಡಿ ಬರ್ತಾರೆ, ಮಾದಾಯಿ ಬರ್ತಾರೆ. ಮತ್ತೆ ಆಂಧ್ರದವರು ಕೃಷ್ಣಾ ನದಿ ಅಂತ ಇವ್ರು ಶುರು ಹಚ್ಕೊಂತಾರೆ. ಈ ಕಡೆ ಮಹಾರಾಷ್ಟ್ರದವರು ಗಡಿ ದಾವಣಗೆರೆ ಬಂದಾಗಿದೆ. ಏನ್ ನಮಗೆ ನೋಡಿ ಕರ್ನಾಟಕದ 4 ರಾಜ್ಯದವರು ಮುಚ್ಕೊಂತಾರೆ ಈ ಕಡೆಯಿಂದ. ಇವ್ರು ನಮ್ಮಲ್ಲಿ ಯಾಕೆ ಎಲ್ರು ಇದಾರೆ? ಗಡಿಸ್ತಾನ ಇಲ್ವೋ ಅಥವಾ ಕೇಳಕ್ಕಿದಿಲ್ವೋ? ಇಲ್ಲ ಕೇಳಿದೆಲ್ಲರ ಬಗೆಹರಿದ್ರೆ ಪಕ್ಷ ಸೇರ್ಕೊಂಡಿದ್ದಲ್ಲ ಮೇಡಮ್, ಅದನ್ನೇ ಹೇಳ್ತಾ ಇರೋದು. ಈಗ INDIA ಆಗಿ ಈ ರೀತಿ ಏನು ಮಾತನಾಡೋದಕ್ಕೂ ಆಗ್ತಾ ಇಲ್ಲ ಇವ್ರಿಗೆ. ಇಬ್ರು ಜೊತೆಲೇ ಇದ್ದಾರೆ. ಹೋಗ್ಲಿ ಮ್ಯೂಚುವಲ್ ಏನಾದ್ರು ಮಾಡ್ಕೊಂಡು ನೀರಿಲ್ಲ ನಮ್ಮ ಹತ್ರ, ಏನೋ ಬಿಟ್ಬಿಡಿ, ನಮ್ಗೆ ಸಂಕಷ್ಟ ಇದೆ ಅಂತ ರಾಜ್ಯಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಬೋದಿತ್ತು. ಜೊತೆಲೇ ಇದ್ಕೊಂಡು ಅವ್ರು ಹೇಳ್ದಂಗೆ ಇವ್ರು ನಡೀತಾ ಇದಾರೆ. ಕಾಂಗ್ರೆಸ್ಗೆ ಲಾಡ್ರಸ್ ಆಗುತ್ತೆ. ಇವಾಗ ಅಧಿಕಾರ ಬೇಕು ಅವ್ರಿಗೆ, 10 ವರ್ಷದಿಂದ ಅಧಿಕಾರ ಇಲ್ಲ, ಅಧಿಕಾರ ಬೇಕು. ನಾವು ಕಿತ್ತಾಡ್ಬೇಕಲ್ಲ ಯಾರು. ಆಮೇಲೆ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಅವ್ರ ಬೆಂಬಲ ಇರ್ತದೆ. ಇವಾಗ 5,000 ಬಿಡ್ತಾ ಇದಾರೆ, ನಾಳೆ 10,000 ಬಿಡ್ಬೇಕಾಗುತ್ತೆ. ಅದೇ ಈಗ ಮೊನ್ನೆ ಅದನ್ನೇ ಹೇಳ್ತಾ ಇರೋದವ್ರು. ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಏನೇನ್ ಮಾಡಿದ್ದಾರೆ, ಅವ್ರೆಷ್ಟು ಕ್ಯೂಸೆಕ್ಸ್ ನೀರ್ ಬಿಟ್ಟಿದ್ದಾರೆ ಗೊತ್ತು, ನಮ್ಮ ಹತ್ರ ಅಂಕಿಅಂಶ ಇದೆ, ಬನ್ನಿ ನಾವು ಕೊಡ್ತೀವಿ ಅಂತಾರೆ. ಅದಕ್ಕೆ ಅಲ್ವಾ ಮೇಡಮ್ ಅವ್ರು ನೋಡ್ಸಿರೋದು. ಅದಕ್ಕೆ ಅಲ್ವಾ ಇವ್ರಿಗೆ 135 ಸೀಟ್ ಕೊಟ್ಟು. ಅಲ್ಲೆಲ್ಲ 135 ಕೊಟ್ಟವ್ರು ಹೇಳಿದ್ದು. 135 ಸೀಟ್ ಕೊಟ್ಟವರು ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದು. ಅವ್ರ ಅಧಿಕಾರದಲ್ಲಿ ಇದ್ದಾಗ್ಲೂ ಅವರು ನೀರ್ ಬಿಟ್ಟಿದ್ದಾರೆ, ಅಂಕಿಅಂಶ ನಮ್ಮ ಹತ್ರ ಇದೆ, ಬನ್ನಿ ಅವ್ರಿಗೆ ಹೋರಾಟ ಮಾಡ್ತಿದಾರಲ್ಲ ಅಂತ ಹೇಳಿ. ಮೇಡಮ್ ಅದಕ್ಕೆ ಅವ್ರನ್ನ ಕೆಳಗಡೆ ಇಳಿಸಿ 35 ಸೀಟ್ ಕೊಟ್ಟಿದ್ದು. ಅವ್ರು ಸರಿಯಾಗಿ ಮಾಡಿಲ್ಲ, ರಾಜ್ಯಕ್ಕೆ ಅವರಿಂದ ಅನ್ಯಾಯ ಆಗಿದೆ. ಆ ಕಾವೇರಿ ನೀರಿದ್ರಲ್ಲೂ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಾನೆ ಜನ ಅವ್ರನ್ನ ಕೆಳಗಡೆ ಇಳಿಸಿರೋದು. ಮತ್ತೆ ಇವ್ರಿಗೂ ಅದೇ ಮಾಡ್ತಾರೆ ಮತ್ತೆ ಜನ. ಅಲ್ಲ, ಈಗ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಜನ, ಒಂದು ಸ್ಪಷ್ಟ ಬಹುಮತ ಅಲ್ವಾ, ಯಾರು ಇಷ್ಟು ಬಹುಮತ, ಪ್ರಚಂಡ ಬಹುಮತ. ಬಟ್ ಎಲ್ಲೋ ಒಂದ್ ಕಡೆ ಯಾಕೆ ಈ ರೀತಿ ಆಗ್ತಿದೆ ಅಂದ್ರೆ, ನೋಡಿ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸದಲ್ಲಿದ್ದಾರಂತೆ, ನಾಳೆ ಬಂದು ಅವರು ಮಾತಾಡ್ತಾರೆ. ಅಂದ್ರೆ ಈಗ 3,000 ಕ್ಯೂಸೆಕ್ಸ್ ಬಿಡ್ಬೇಕು ಅಂತ ಹೇಳಿದ್ದಾರೆ, ನಾಳೆಯಿಂದನೇ ಬಿಡ್ಬೇಕು, ನಾಳೆ ಬಂದು ಮಾತಾಡ್ತಾರಂತೆ. ಅಲ್ಲಿಗೆ ಅದೊಂದು ಇನ್ನೊಂದು 3-4 ದಿನ ಹಂಗೆ ಕಂಟಿನ್ಯೂ ಆಗೋಗುತ್ತೆ, ಅಲ್ಲಿಗೆ ಮತ್ತೊಂದು 12 ದಿನ ಮುಗ್ದೋಗಿ. ಆಲ್ರೆಡಿ
ವಾಟರ್ ಲೆವೆಲ್ ತುಂಬಾ ಕಡಿಮೆ ಹೋಗ್ಬಿಟ್ಟಿದೆ. ಅಂತರ್ಜಲ ಇವಾಗ ಕಡಿಮೆ ಅಂದ್ರೆ ಏನಿದೆ, ಒಂದು 10,000 ಬೋರ್ವೆಲ್ ಹೊಡಿತಾರೆ, ಇನ್ನು ಕರ್ನಾಟಕ ಫುಲ್ ಹಾಳಾಗೋಗ್ಬಿಡುತ್ತೆ. ಇವರು ಯಾವ್ದು ಆನ್ಸರ್ ಕೊಡ್ತಾ ಇಲ್ಲ. ಆಯ್ತು ಇವ್ ನೀರ್ ಕಳಿಸ್ತಾ ಇದೀವಲ್ಲ, ಮುಂದೆ ನೀವು ಆಲ್ಟರ್ನೇಟಿವ್ ಮೆಥಡ್ಸ್ ಏನು ಏನಿಲ್ಲ, ಮಳೆ ಬರ್ಬೋದು ಅಂತ ಯಾರೋ ಶಾಸ್ತ್ರ ಹೇಳಿದಾರಂತೆ. ಎಂತ ಅವೈಜ್ಞಾನಿಕ ಹೇಳಿಕೆ ಅಲ್ಲ. ಬೆಂಗಳೂರಲ್ಲಿ ಮಳೆ ಆಗಿದೆ, ಹಂಗ KRS ಗೆ ಒಂದ್ ಸ್ವಲ್ಪ ನೀರ್ ಹೋಗಿದೆ, ಪರವಾಗಿಲ್ಲ. ಇವ್ರಿಗೆ ಖುಷಿಯಾಗಿದೆ ಈಗ ಮಳೆ ಆಗಿ ಅವ್ರ ನೀರ್ ಬಿಡ್ಬೇಕು. ಇವ್ರು ನಮ್ ಪ್ರಾಬ್ಲಮ್ ಅವ್ರು ಕೊಡೋ ಹೇಳಿಕೆಗಳು ನಮ್ಗೆ ಗೊಂದಲ ಆಗ್ತಾ ಇದೆ ಕೇಳೋದಕ್ಕೆ. ಸರ್ ಇಲ್ಲಿಂದ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸ್ತಾ ಇದೆ. ನಾನಾದ್ರೂ ಒಂದು ಮಾತನ್ನ ರಾಜ್ಯ ಸರ್ಕಾರದ ಇದು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದ 26 ಜನ ಎಂಪಿಗಳು ಸಂಸದರು ಇದ್ದಾರೆ. ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ಇವರು ಈ ಒಂದು ವಿವಾದ ಬಂದಾಗ ಅವರು ನಮ್ಮ ರಾಜ್ಯದ ನಮ್ಮ ಜನತೆನ ಉಳಿಸ್ಬೇಕು, ನಮ್ಮ ನಾಡಿನ ನೀರನ್ನು ಉಳಿಸ್ಬೇಕು, ನೆಲ ಜಲ ವಿಚಾರ ಬಂದಾಗ ರಕ್ಷಣೆ ಮಾಡಬೇಕು ಅನ್ನೋದೇನಾದ್ರೂ ಅವ್ರಿಗೆ ಇದ್ದಿದ್ರೆ ಅವರು ಬಾಯಿ ಬಿಡಬೇಕಾಗಿತ್ತು. ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ. ನನಗೆ ಗೊತ್ತಿರಂಗೆ ಇವ್ರು 3 ಜನ ಒಟ್ಟಿಗೆ ಹೋಗಿ ಪ್ರಧಾನಿ ಹತ್ರ ಕುತ್ಕೊಳ್ಳಿ, ನನಗೊಂದು ವಾರದೊಳಗಡೆ ಅದಾಗುತ್ತೆ. 3 ಜನ ಒಟ್ಟು ದೇವೇಗೌಡರ ಜೊತೆ ಹೋಗ್ಬೇಕು. ದೇವೇಗೌಡರು ಮನೆ ನೋಡಿ ಲೆಟರ್ ಬರ್ತಾರೆ. ಇವ್ರು ದೇವೇಗೌಡರು ಮುಂದಾಳತ್ತೋದಲ್ಲ, ಯಾಕೆ ಮಣ್ಣಿನ ಮಗ ಅಂತ ಒಪ್ಕೊಂಡಿದೀವಿ. ಅವ್ರು ಮುಂದಾಳತ್ತಲ್ಲ, ಈ ವಯಸ್ಸಲ್ಲಿ ಅವ್ರು ಲೆಟರ್ ಬರ್ತಾರೆ. ಇವರು ರಾಜಕೀಯ ಬಿಟ್ಬಿಡ್ಬೇಕು. ಈಗ ತಮಿಳ್ನಾಡು ಹೆಂಗ್ ಬರ್ತಾರೆ, ಈಗ 3 ಪಕ್ಷರು ರಾಜಕೀಯ ಬಿಟ್ಬಿಟ್ಟು ಹೋಗ್ಬೇಕು. 3 ಪಕ್ಷರು ನಮ್ಮ ಕರ್ನಾಟಕ ಉಳಿಬೇಕು, ನಮ್ಮ ಕಾವೇರಿ ನೀರು ಉಳಿಬೇಕು, ಗಡಿ ಭಾಗ ಎಲ್ಲ ಉಳಿಬೇಕು ಅಂತ ಹೋಗಿ ಕುತ್ಕೊಂಡು ಮಾಡ್ಲಿ. ಯಾಕೆ ಅಲ್ಲಿ ಪ್ರಾದೇಶಿಕ ಪಕ್ಷವನ್ನ ಜನ ಗೆಲ್ಲಿಸ್ಕೊ ಬರ್ತಾರೆ ಅಂದ್ರೆ ಈ ರೀತಿ ಗೊಂದಲಗಳಾಗಬಾರ್ದು, ಮತ್ತೆ ನಮಗೆ ಸಮಸ್ಯೆಗಳಾಗಬಾರ್ದು ಅಂತಾನೂ ಕೂಡ ಇರಬಹುದು. ಇಲ್ಲ ಮೇಡಮ್, ಅವ್ರು ಯಾವುದೇ ಪಕ್ಷ ಬಂದ್ರು ಈ ತರ ಕಾವೇರಿ ಇದ್ರ ಬಂದ ಇಶ್ಯೂಸ್ ಬಂದಾಗ ಅವರೆಲ್ಲಾ ಪಾರ್ಟಿಯವರು ಒಂದಾಗ್ತಾರೆ. ಹೌದು, ಎಷ್ಟೇ ದುಶ್ಮನಿ ಇದ್ರು ಒಂದಾಗಿ. ಮತ್ತೆ ಡೆಲ್ಲಿ ನೋಡಿ ಎಂಪಿಗಳು ಕುತ್ಕೊಂಡು ಹೋರಾಟ ಮಾಡ್ತಾರೆ. ಆಮೇಲೆ ಮತ್ತೆ ಅವರು 45 ಜನ ನೀವು ಅವರು ಡೈರೆಕ್ಟ್ ಆಗಿ ಭಾಗಿಯಾಗ್ತಾರೆ ಸಭೆಗೆ. ಬಟ್ ನಮ್ಮವ್ರು ಹಂಗಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇನ್ನೇನ್ ನಾವು ಮನವರಿಕೆ ಒಂದೇ ಪಾರ್ಟಿ 23 ಇದ್ದಾರೆ. ಯಾರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಇಲ್ಲಿ ವಸ್ತುಸ್ಥಿತಿಯನ್ನು ಹೆಂಗ್ ವಿವರಣೆ ಮಾಡಕ್ಕಾಗುತ್ತೆ? ಅವ್ರ ರಾಜ್ಯದ ಮೇಲೆ ಅವ್ರಿಗೆ ಸ್ವಾಭಿಮಾನ ಇದೆ. ನಮ್ಮ ರಾಜ್ಯದ ಮಂತ್ರಿಗಳಿಗೆ, ನಮ್ಮ ರಾಜ್ಯದ ಎಂಪಿಗಳಿಗೆ, ನಮ್ಮ ರಾಜ್ಯದ MLAಗಳಿಗೆ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ, ಸ್ವಾಭಿಮಾನ ಇದ್ದಿದ್ರೆ ನಮ್ಮ ರಾಜ್ಯನ ಈ ಒಂದು ಅಧೋಸ್ಥಿತಿಗೆ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾಕೆ ಅವರು ಬಾಯಿ ಮುಚ್ಚಿಕೊಂಡು ಕುಂತಿದ್ದಾರೆ ಅಂತ ಒಂದಷ್ಟು ತಿಂಗಳುಗಳ ಕಾಲ ಈ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಬಂದ್ ಆಗತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ ಹಂಗೇನೆ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಅರೆಸ್ಟ್ ಮಾಡಿ FIR ಮಾಡಿ ಎಲ್ಲಾರನ್ನು ಕಳಿಸ್ತಾ ಇರ್ತಾರೆ. ಈಗ ನೋಡಿ, ನಾವು ರಾಜ್ಯದ ಪರ ನಿಂತ್ಕೊಂಡೇನೆ ಹೋರಾಟ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆಲಿ ಇರ್ತಕ್ಕಂಥ ಹುಡುಗರ್ನೆ 4 ರಿಂದ 4.5 ಸಾವಿರ ಜನ ಅರೆಸ್ಟ್ ಮಾಡಿದ್ದಾರೆ. ಯಾವ ಕೇಸ್ ಆಗ್ತಾರೆ ಅಂತ ಇವಾಗ ಬರೋದಿಲ್ಲ, ಇನ್ನೊಂದ್ 2-3 ತಿಂಗಳು ಗೊತ್ತಾಗುತ್ತೆ. ನೋಡಿ ಮೇಡಮ್, ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವುದೇ ಪಕ್ಷ ಅವ್ರ ಅಧಿಕಾರಕ್ಕೆ ಬಂದಾಗ ಅವ್ರ ಮೇಲೆ ಇರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಎಷ್ಟೇ ಕೇಸ್ ಇರ್ಲಿ ಆದ್ರೆ ರೈತರ ಮೇಲೆ, ಹೋರಾಟಗಾರರ ಮೇಲೆ, ಕನ್ನಡಪರ ಸಂಘಟನೆಗಳ ಮೇಲೆ ಇರ್ತಕ್ಕಂಥ ಕೇಸುಗಳನ್ನ ನಾವು ಪತ್ರ ಬರೆದ್ರು ಕೂಡ ಅವರು ಏನು ಒಂದು ವಾಪಸ್ ತಗೋತಿಲ್ಲ. ಅವ್ರೇನು ನಾವು ಏನು ಹೋರಾಟ ಮಾಡಿದ್ದು ನಾವೇನು ರಾಜಕೀಯ ಮಾಡ್ಲಿಕ್ಕ ಇಲ್ಲ, ಸ್ವಾರ್ಥಕ್ಕೆ ಮಾಡಿದೀವ. ಈ ನಾಡಿನ ಜನತೆಗೆ, ಈ ನಾಡಿನ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿದ್ದೀವಿ. ಯಾಕೆ ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋತಾ ಇಲ್ಲ? ಇವ್ರ ಏನು ಪಕ್ಷದ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋತಾರೆ. ಇವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಇವ್ರಿಗೇನು ನಾಚಿಕೆ ಅನ್ಸಲ್ವಾ? ಇವ್ರಿಗೇನು ಏಸ್ಗೆ ಅನ್ಸಲ್ವಾ? ಇವ್ರಿಗೆ ಯಾಕೆ ನಾವು ಏನು ಕರ್ನಾಟಕದ ಜನ ಮತ ಹಾಕಿರೋದು ತಮಿಳ್ನಾಡಿನ ಜನರ ರಕ್ಷಣೆ ಮಾಡ್ಲಿ ಅಂತನ, ತಮಿಳ್ನಾಡಿನ ರೈತರನ್ನ ರಕ್ಷಣೆ ಮಾಡ್ಲಿ ಅಂತನ? ಮೊದಲು ನಮ್ಮ ನಾಡು, ಮೊದಲು ನಮ್ಮ ಭಾಷೆ, ಮೊದಲು ನಮ್ಮ ಜಲ ರಕ್ಷಣೆ ಮಾಡಬೇಕು. ಇವ್ರಿಗೆ ಆ ಯೋಗ್ಯತೆನೇ ಇಲ್ಲ. ನಾವೆಲ್ಲ ಆ ಒಂದು ಇದ್ದಿದ್ರೆ ನಾವು ಯಾಕೆ ಇವತ್ತು ನಾವು ಹೋರಾಟ ಮಾಡಬೇಕಾಗಿತ್ತು? ನೋಡಿ, ನಿನ್ನೆ ಬೆಂಗಳೂರಿನ ಎಲ್ಲ ಮಹಾಜನತೆ, ಎಲ್ಲ ಸರ್ವ ಪಕ್ಷ ಇರ್ಬೋದು, ವಿವಿಧ ವಿರೋಧ ಪಕ್ಷಗಳಿರ್ಬೋದು, ಹಲವಾರು ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಏನೆಲ್ಲ 100 ಸಂಘಟನೆಗಳು ಈ ಹೋರಾಟಕ್ಕೆ ಬಂದ್ಗೆ ಬೆಂಬಲ ಕೊಟ್ಟರು. ಈ ಬೆಂಬಲದಿಂದ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಮುಚ್ಚಿದ ಕಿವಿ ಕೇಳಿಸುವಂತಾಗಿದೆ, ಕಣ್ಣನ್ನು ತೆರೆಸುವಂತಾಗಿದೆ. ಆದ್ರೂ ಕೂಡ ನೋಡೋಣ, ಏನು ನಮ್ಮ ಕರ್ನಾಟಕ ಜಲ
ಸಂರಕ್ಷಣಾ ಸಮಿತಿ ಒಂದು 3 ದಿನ ಗಡುವು ಕೊಟ್ಟು ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ನಾಳೆವರೆಗೆ ನಾವು ಕಾಯ್ತೀವಿ. ಮಾತಾಡೋಣ, ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಕ್ಯೂಸೆಕ್ಸ್ ನೀರನ್ನ ಬಿಡೋಣ ಅಂತ ಈಗ ಓವರ್ ಸರ್ ಫೈನಲ್ ಹಂತಕ್ಕೆ ಬಂದಿದೀವಿ ನಾವು. ಶುಕ್ರವಾರದ ಬಂದ್ಗೆ ನಿಮ್ ಬೆಂಬಲ ಇದೆಯಾ ಇಲ್ವಾ ಸರ್? ಮೇಡಮ್, ಈಗ ನಾವು ಮನವಿ ಕೊಟ್ಟಿದ್ವಿ ಸಿದ್ದರಾಮಯ್ಯರಿಗೆ, ಅವ್ರು ನಾಳೆ ಕರೆದು ಹೇಳ್ತೀನಿ ಅಂದರೆ ಅವ್ರು ಏನ್ ಹೇಳ್ತಾರೆ ಅಲ್ಲೇ ಡಿಸಿಷನ್ ತಗೊಳ್ತೀವಿ. ಕುರುಬೂರು ಶಾಂತಕುಮಾರ್ ಅವರು ಇರ್ತಾರೆ, ವಾಟಾಳ್ ನಾಗರಾಜ್ ಅವ್ರು ನನಗೆ ಗೊತ್ತಿರೋ ಕರೀತಾರೆ, ಎಲ್ಲ ಸಂಘಟನೆಯವರು ಕರೀತಾರೆ, ಕರೆದ್ಬಿಟ್ಟು ಅಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯರು ನಮಗೆ ನಮ್ಮ ನೀರು ಸ್ಟಾಪ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹೋರಾಟನ ಅಲ್ಲಿ ಕೈ ಬಿಟ್ಟಿರ್ತೀವಿ, ಇಲ್ಲ ಅವ್ರು ಮುಂದುವರಿತೀವಿ ಅಂತಂದ್ರೆ ನಾವು ಮುಂದೆ ಮತ್ತೆ ನಮ್ಮ ಏನು ಸಂಘಟನೆಗಳಿದ್ದಾರೆ ಎಲ್ಲರೂ ಕೂತ್ಕೊಂಡು ಒಂದು 200 ಸಂಘಟನೆಗಳಿದ್ದಾರೆ ಎಲ್ಲ ಕೂತ್ಕೊಂಡು ಮತ್ತೆ ಮುಂದೆ ಇನ್ನು ಯಾವ ತರ ಉಗ್ರವಾದ ಹೋರಾಟ ಮಾಡಬೇಕು ಅನ್ನೋದಕ್ಕೆ ನಾವು ರೂಪುರೇಷೆಲ್ಲ ಮಾಡ್ಕೊಂತೀವಿ. ಓಕೆ, ನಾಳೆ ಸಿಎಂ ಏನು ಸಭೆ ಕರೆದು ಇದು ಮಾಡ್ತಾರೆ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಓಲಾ ಊಬರ್ ಆ ಸಂಘಟನೆಗಳ ಬೆಂಬಲ ಇದೆಯಾ ಸರ್ ಶುಕ್ರವಾರದ? ಯಾಕಂದ್ರೆ 11ನೇ ತಾರೀಕು ನಾವು ಅದನ್ನೇ ಡಿಪೆಂಡ್ ಆಗಿರೋದು ಮೇಡಮ್. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು, ಯಾಕಂದ್ರೆ ಈಗಾಗಲೇ 2 ಬಂದ್ ಮಾಡಿದೀವಿ, ನಮ್ಮ ಆರ್ಥಿಕ ಪರಿಸ್ಥಿತಿನೂ ಹದಗೆಟ್ಟಿದೆ. ಹೌದು ಹೌದು, ಅದು ನೋಡ್ಕೊಂಡು ಮತ್ತೆ ಒಂದು ಚರ್ಚೆಯನ್ನ ಮಾಡಿ ಹೆಂಗ್ ಬೆಂಬಲ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನಮ್ಮ ಒಂದು ಸಾರಿಗೆ ಸಂಘಟನೆಗಳು ಸೇರಿ ಚರ್ಚೆಯನ್ನು ಮಾಡಿ ಮತ್ತೆ ಚಾಲಕರನ್ನು ಜೊತೆ ಚರ್ಚಿಸ್ಬೇಕು. ಯಾಕಂದ್ರೆ ಗಾಡಿಗಳನ್ನ ನಿಲ್ಸೋದು ಚಾಲಕರು ಮತ್ತೆ ಮಾಲೀಕರು, ಅವ್ರ ಆರ್ಥಿಕ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ. ತಿಂಗಳಲ್ಲಿ 2 ಬಂದ್ ಮಾಡಿಸ್ಬಿಟ್ಟಿದ್ದೀವಿ. ಕಟ್ಟಬೇಕು, ಮನೆ ಮೇಂಟೈನ್ ಮಾಡಬೇಕು, ಆಟೋ ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡೋರು ಬೇಕಾದಷ್ಟು ಜನ ಚಾಲಕರು. ನೆನ್ನೆ ಅಂತೂ ಮೇಡಮ್, ನೆನ್ನೆ ಬಂದ್ಗೆ ನಾವು ಚಾಲಕರು ಮತ್ತು ಮಾಲೀಕರ ಹತ್ರ ಚರ್ಚೆ ಮಾಡಿದ್ದು, ಸ್ವಯಂ ಪ್ರೇರಿತವಾಗಿ ನಮ್ಮ ಜಲದ ವಿಷಯ ಇದು, ನಾವು ನಿಲ್ಲಿಸ್ತೀವಿ ಅಂತ ವಾಲಂಟ್ರಿಯಾಗಿ ನಿಲ್ಸಿದ್ದಾರೆ. 29ಕ್ಕೆ ಅವ್ರಗಳ ಹತ್ರ ಎಲ್ಲ ಚರ್ಚೆ ಮಾಡ್ತೀವಿ, ಮಾಲೀಕರು, ಚಾಲಕರು ಮತ್ತೆ ಸಂಘಟನೆ ಅಧ್ಯಕ್ಷರುಗಳ ಹತ್ರ ಚರ್ಚೆ ಮಾಡಿ ನಾವು ಆ ಬಂದ್ಗೆ ಬೆಂಬಲ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಖಂಡಿತವಾಗ್ಲೂ ಬೆಂಗಳೂರು ಬಿಟ್ಟು ಕರ್ನಾಟಕ ಪೂರ್ತಿ ಬಂದ್ಗೆ ನಮ್ಮ ಒಂದು ಸಪೋರ್ಟ್ ಇರುತ್ತೆ. ಬೆಂಗಳೂರಲ್ಲಿ ಅಷ್ಟೇ ಸಪೋರ್ಟ್ ಇಲ್ಲ, ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ. ತಿರ್ಗಾ ಅವ್ರಿಗೆ ಬೇಡ, ಮಿಗದ ಕಡೆ ಎಲ್ಲ ಬಂದಾದ್ರೆ ತೊಂದರೆ ಇಲ್ಲ. ನಿಮ್ಮ ಸಂಘಟನೆಯಿಂದ ಅಲ್ಲ, ಇವ್ರು ಹೇಳೋದು ಸರಿ ಇದೆ ಮೇಡಮ್, ನಾನು ಇದನ್ನ ಒಪ್ತೀನಿ. ಯಾಕೆ ಅಂತಂದ್ರೆ ಆ ತರ ಮಾಡೋದಾದ್ರೆ ನಾವು ಬೇಕಾದ್ರೆ ಒಪ್ಕೊಂಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ನಿನ್ನೆ ಎಲ್ಲ ಚಾಲಕರು ಮಾಲೀಕರೆಲ್ಲ ನಿಲ್ಸಿದ್ದಾರೆ, ಅವ್ರಿಗೇನ್ ಪ್ರಾಬ್ಲಮ್ ಆಗಲ್ಲ ಅನ್ನೋದಾದ್ರೆ ಇದನ್ನ ಒಪ್ಪುವಂತ ಮಾತೆ, ಇದನ್ನ ಯಾರು ತಿರಸ್ಕಾರ ಮಾಡೋ ಹಾಗೇನಿಲ್ಲ. ಓಕೆ, ನೀವ್ ಹೇಳ್ತಾ ಇರೋದು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದ್ಗೆ ನಿಮ್ದು ನಾಳಿನ ಸಿಎಂ ಅವರ ನಿರ್ಧಾರದ ಮೇಲೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ. ರೈತ ಸಂಘಟನೆಗಳ ಒಕ್ಕೂಟ, ನಮ್ಮ ರಾಜ್ಯಾಧ್ಯಕ್ಷರು ಕುರುಬೂರು ಶಾಂತಕುಮಾರ್ ಅವರು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಅಂತ ಮಾಡಿದ್ವಿ. ಜೊತೆಗೆ ಬೆಂಗಳೂರಿನ ಈಗ ಏನು 200ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಟ್ಟು ಬಂದನ್ನ ಆಚರಣೆ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಏನು ಮುಖ್ಯಮಂತ್ರಿ ಅವರಿಗೆ ನಿನ್ನೆ ಒತ್ತಾಯ ಪತ್ರ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಅವರು ಸಭೆ ಕರೆದು ಏನ್ ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಮೇಲೆ ನಿಂತಿರ್ತದೆ ಮೇಡಮ್. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ನಿನ್ನೆಯ ಬಂದು ಸಕ್ಸಸ್ ಆಗಿದೆ. ಇನ್ನು ಶುಕ್ರವಾರದ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಂದ್ಗೆ ಕರೆ ಕೊಡಲಾಗಿದೆ. ಮತ್ತೊಂದಿಷ್ಟು ಸಂಘಟನೆಗಳು ನಾಳೆ ಕುರುಬೂರು ಶಾಂತಕುಮಾರ್ ಅವರು ನಿನ್ನೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯ ಮೇಲೆ ನಿರ್ಧಾರ ಆಗುತ್ತೆ ಒಂದಿಷ್ಟು ಸಂಘಟನೆಗಳು ಶುಕ್ರವಾರದ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದು. ಸಿದ್ದರಾಮಯ್ಯ ಅವರ ಸಭೆಯ ನಂತರ ಇವರು ಕೂಡ ಒಂದು ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡ್ಕೊಳ್ಳಲಾಗುತ್ತೆ. ಹಾಗಾದ್ರೆ ನೋಡೋಣ ಶುಕ್ರವಾರದ ಬಂದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಡಿಬೇಟ್. BTV, ಇದು ಭರವಸೆಯ ಬೆಳಕು.